Hi students, welcome you all to Digital Learning Department of Collegiate Education. Myself, Mallikarjun, Assistant Professor, Department of Commerce. In today's session, we will see a topic called as Paperless Society. This is a topic for third semester BBM students. Students, in the last session, we have seen e-commerce and what are the advantages and disadvantages. And also, in the previous sessions, we have seen what is Information Act, what are its importance, how the Information Act and the digital world is changing our life. In today's session, we will see a very interesting topic called as paperless society, its meaning, its history, and its growth and its future. Okay, we will try to see all these things in this session. So let's begin. ಪೇಪರ್ಲೆಸ್ ಸೊಸೈಟಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಪೇಪರ್ಲೆಸ್ ಸೊಸೈಟಿ? ಕಾಗದ ರಹಿತ ಸಮಾಜ, ಕಾಗದ ರಹಿತ ಜೀವನ, ಕಾಗದ ರಹಿತ ಜಗತ್ತು ಅಂತ ಕಲ್ಪನೆ ಯಾರ ಮಾಡ್ಕೋಬೋದಾ? ಒಂದು 20 ವರ್ಷಗಳಿಗೆ ಯಾರೂ ಕಲ್ಪನೆ ಮಾಡ್ಕೋತಾ ಇರಲಿಲ್ಲ. ಒಂದು ಕಚೇರಿ ಅಂತಂದರೆ ಆ ಕಚೇರಿ ಮೇಲೆ ಯಾವುದೇ ರೀತಿ ಫೈಲ್ಗಳಿರೋದಿಲ್ಲ. ಆ ಕಚೇರಿಯಲ್ಲಿ ಫೈಲ್ಗಳು ಇರೋದಿಲ್ಲ, ಪೆನ್ಗಳಿರೋದಿಲ್ಲ, ಹಾಳೆಗಳಿರೋದಿಲ್ಲ ಅಂತ ನಾವು ಕಲ್ಪನೆಯೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಒಂದು 20-25 ವರ್ಷಗಳಿರೋಂಥ ಮಾತು. ಇವಾಗ ಆಫೀಸಲ್ಲಿ ಬರೀ ಒಂದು ಡೆಸ್ಕ್ಟಾಪ್ ಕಾಣುತ್ತೆ, ಒಂದು ಟೇಬಲ್ ಕಾಣುತ್ತೆ, ಒಂದು ಮೌಸು, ಒಂದು ಕೀಬೋರ್ಡ್ ಕಾಣುತ್ತೆ. ಸೊ ಇಟ್ ಮೀನ್ಸ್ ಇಟ್ಸ್ ಪಾರ್ಷಿಯಲಿ ಪೇಪರ್ಲೆಸ್ ಅಂತಲೇ ಹೇಳ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಕೆಲವೊಂದು ಸಲ ನಾವು ಕಲ್ಪನೆ ಮಾಡ್ಕೊಳ್ಳಕ್ಕೆ ಆಗದೇ ಇರುವಂತಹ ವಿಷಯಗಳು ಕೂಡ ಈ ಒಂದು ಡಿಜಿಟಲೈಜೇಷನಿಂದ, ಕಂಪ್ಯೂಟರೈಜೇಷನಿಂದ ಆಗ್ತಾ ಇದೆ. ಮುಂದೊಂದು ದಿವಸ ಯಾರಿಗೆ ಗೊತ್ತು, ಎಲ್ಲ ಡಾಕ್ಯುಮೆಂಟ್ಸ್ಗಳೇ ಮಾಯವಾಗಿಬಿಟ್ಟು ಬರೀ ಟ್ಯಾಬು, ಕಂಪ್ಯೂಟ್ರು, ಮೊಬೈಲು ಅವಕ್ಕೆ ಮಾತ್ರ ನಾವು ಸೀಮಿತ ಆಗ್ಬೋದೇನೋ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲೇ ಪೇಪರ್ಲೆಸ್ ಸೊಸೈಟಿ ಅನ್ನುವಂಥ ಕಾನ್ಸೆಪ್ಟು ಕೆಲವೊಂದು ಆಥರ್ಸ್ಗಳು ಹೇಳ್ತಾರೆ. ಸೊ ವಾಟ್ ಈಸ್ ಪೇಪರ್ಲೆಸ್ ಸೊಸೈಟಿ? Paperless society is a concept where the use of paper as a document is replaced by the electronic document in the form of personal computers, laptops and other electronic devices. ಡಾಕ್ಯುಮೆಂಟ್ಸ್ಗಳು ಪೇಪರ್ ರೂಪದಲ್ಲಿ ಏನು ಬಳಕೆ ಮಾಡ್ತಾ ಇದೆಯೋ ಅದರ ಬದಲಾಗಿ ನಾವು ಕಂಪ್ಯೂಟರ್ಗಳು, ಲ್ಯಾಪ್ಟಾಪ್ಸ್ಗಳು ಅಥವಾ ಅದರ್ ಎಲೆಕ್ಟ್ರಾನಿಕ್ ಡಿವೈಸಸ್ ಲೈಕ್ ಮೊಬೈಲ್, ಹೌದಾ, ಟ್ಯಾಬ್ ಇವುಗಳನ್ನು ಬಳಸಿದರೆ ಅಂತಹ ಒಂದು ಕಾನ್ಸೆಪ್ಟು, ಅಂತಹ ಒಂದು ಸೊಸೈಟಿಯನ್ನು ಪೇಪರ್ಲೆಸ್ ಸೊಸೈಟಿ ಅಂತ ಕರಿತೀವಿ. ಓಕೆ, ಇಂತಹ ಬಹಳಷ್ಟು ಕಾನ್ಸೆಪ್ಟ್ಸ್ಗಳು ಈಗಾಗಲೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಯಾವುದೇ ಮೀಟಿಂಗ್ ಹೋಗುವಾಗ ಮೊದಲು ನಾವು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ, ಇವಾಗ PPT ಪ್ರೆಸೆಂಟೇಷನ್ ಅಂತ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ರಿಪೋರ್ಟ್ ಕೇಳುವಾಗ ಇಮೇಲ್ ಮೂಲಕನೇ ಕೇಳ್ತಾ ಇದ್ದಾರೆ, ಗೂಗಲ್ ಫಾರ್ಮ್ ಮೂಲಕ ಕೇಳ್ತಾ ಇದ್ದಾರೆ, ಅಥವಾ ಸಾಫ್ಟ್ ಕಾಪಿಗಳಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಒಂದು ಹಂತದಲ್ಲಿ ನಾವು ಪೇಪರ್ಲೆಸ್ ಸೊಸೈಟಿ, ಯೂಸ್ ಆಫ್ ಪೇಪರನ್ನು ಕಡಿಮೆ ಮಾಡ್ತಾ ಯೂಸ್ ಆಫ್ ಕಂಪ್ಯೂಟರ್ಸ್, ಯೂಸ್ ಆಫ್ ಸಾಫ್ಟ್ ಕಾಪಿಗಳನ್ನು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ, ಡಿಜಿಟಲ್ ಫಾರ್ಮಲ್ಲಿ ಮಾಡುವಂತಹ ಪ್ರೊಸೆಸಲ್ಲಿ ನಾವು ಈಗಾಗಲೇ ಇದ್ದೀವಿ. ಇಂತಹ ಒಂದು ಕಾನ್ಸೆಪ್ಟು, ಇಂತಹ ಒಂದು ಸೊಸೈಟಿ ಮೇ ಬಿ ಕಾಲ್ ಇಟ್ ಆಸ್ ಪೇಪರ್ಲೆಸ್ ಸೊಸೈಟಿ. ಸೊ ಪೇಪರ್ಲೆಸ್ ಸೊಸೈಟಿ ಮೀನ್ಸ್ ದೇರ್ ವಿಲ್ ಬಿ ನೋ ಪೇಪರ್, ಆರ್ ಯೂಸ್ ಆಫ್ ಪೇಪರ್ ವಿಲ್ ವೆರಿ ಲೆಸ್ ಆರ್ ಮಿನಿಮಲ್ ಅಂತಲೇ ಹೇಳ್ಬೋದು. ಇಟ್ ಮೀನ್ಸ್ ಕಂಪ್ಯೂಟರ್ ಅಂಡ್ ಅದರ್ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಆರ್ ಯೂಸ್ಡ್ ಟು ರೆಕಾರ್ಡ್, ಟು ಕನ್ವೆ ಆ್ಯಂಡ್ ಸ್ಟೋರ್ ಇನ್ಫಾರ್ಮೇಷನ್. ಯಾವುದಾದ್ರೂ ಇನ್ಫಾರ್ಮೇಷನ್ ಸ್ಟೋರ್ ಮಾಡಬೇಕಾಗಿದೆಯಾ, ನೋಟ್ಬುಕ್ ಬಳಸೋಂಗಿಲ್ಲ, ಲೆಜರ್ ಬಳಸೋಂಗಿಲ್ಲ, ಅದ್ರ ಬದಲಾಗಿ ಕಂಪ್ಯೂಟ್ರಲ್ಲೇ ನಾವು ಮಾಡ್ತೀವಿ. ಕಾಲೇಜ್ ಎಕ್ಸಾಂಪಲ್ ತೊಗೊಳ್ರಿ, ಅಟೆಂಡೆನ್ಸು ಟ್ಯಾಬಲ್ಲೋ ಕಂಪ್ಯೂಟ್ರಲ್ಲೇ ಮಾಡೋಂಥದ್ದು, ಅಥವಾ ಗೂಗಲ್ ಫಾರ್ಮ್ ಮೂಲಕ ದಿನ ನಿಮ್ಮಿಂದ ಸ್ಟೂಡೆಂಟ್ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಂಥದ್ದು, ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ಗಳು ಆನ್ಲೈನಲ್ಲೇ ಕೊಡೋಂಥದ್ದು, ನಿಮ್ಮ ನೋಟ್ಸ್ಗಳು ನಾವು ನಿಮಗೆ ಆನ್ಲೈನಲ್ಲೇ ಕೊಡಬೇಕು, ನೀವು ನಮಗೆ ಸಾಫ್ಟ್ ಕಾಪಿಯಲ್ಲೇ ಸಬ್ಮಿಟ್ ಮಾಡಬೇಕು. ನಿಮ್ಮ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ಏನು ಮಾಡಿರ್ತೀರಿ, ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳನ್ನು ಸಾಫ್ಟ್ ಕಾಪಿಯಲ್ಲಿ ಕ್ಲೌಡಲ್ಲಿ, ವೆಬ್ಸೈಟ್ಸಲ್ಲಿ ಸ್ಟೋರ್ ಮಾಡೋದು. ಸೊ ಈ ರೀತಿ ಮಾಡಿದಾಗ ಪೇಪರ್ ಬಳಕೆ ಹೆಚ್ಚು ಕಡಿಮೆ ಹೋಗೇ ಬಿಡ್ತು. ಈ ರೀತಿ ಎಲ್ಲ ಕಡೆಯೂ ಇನ್ಫಾರ್ಮೇಷನ್ಸ್ಗಳನ್ನು ಪೇಪರ್ಲೆಸ್ ಆಗಿ ಸಾಫ್ಟ್ ಕಾಪಿಯಲ್ಲಿ ಸ್ಟೋರ್ ಮಾಡೋದು, ಅಥವಾ ಕನ್ವೆ ಮಾಡುವಾಗ, ರೆಕಾರ್ಡ್ ಮಾಡುವಾಗ ಕೂಡ ಪೇಪರ್ಲೆಸ್ ಆಗಿ ಮಾಡಿದ್ರೆ, ಸೊ ದಿಸ್ ವಿಲ್ ಬಿಕಮ್ ಅ ಪಾರ್ಟ್ ಆಫ್ ಅ ಪೇಪರ್ಲೆಸ್ ಸೊಸೈಟಿ, ಆರ್ ದ ಸೊಸೈಟಿ ವೇರ್ the use of paper is very ಲೆಸ್.
ಈ ಪೇಪರ್ಲೆಸ್ ಸೊಸೈಟಿ ಅನ್ನೋಂಥ ಕಾನ್ಸೆಪ್ಟು ಮೊದಲು ಇತ್ತ, ಯಾರು ಕಲ್ಪನೆ ಮಾಡ್ಕೊಂಡಿದ್ರೋ ಇಲ್ಲೋ ಅನ್ನೋದಕ್ಕಿಂತ ಅದು ಈಗ ಒಂದು ವಾಸ್ತವ ಅಥವಾ ಆ ಹಂತದ ಕಡೆ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಂದ ಸ್ಟಾರ್ಟ್ ಆಯಿತು ಹಿಸ್ಟ್ರಿ ನೋಡೋದಾದರೆ, ಫಸ್ಟ್ ಆಫ್ ಆಲ್ ದ ಕಾನ್ಸೆಪ್ಟ್ ಆಫ್ ಪೇಪರ್ಲೆಸ್ ಸೊಸೈಟಿ ವಿ ಕ್ಯಾನ್ ಟ್ರೇಸ್ ಇನ್ ಟು ಜಾನ್ ಗುಟೆನ್ಬರ್ಗ್ಸ್ ಪ್ರಿಂಟಿಂಗ್ ಪ್ರೆಸ್ ಇನ್ವೆನ್ಷನ್. ಮೊಟ್ಟ ಮೊದಲನೇದಾಗಿ ಪ್ರಿಂಟಿಂಗ್ ಪ್ರೆಸ್ ಇನ್ವೆನ್ಷನ್ನು ನಮಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳು, ಬೇರೆ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಪ್ರಿಂಟಿಂಗ್ ಪ್ರೆಸ್ ಈ ಇನ್ವೆನ್ಷನ್ ಆದ ನಂತರ ನಾವು ಹೆಚ್ಚು ಹೆಚ್ಚು ಡಾಕ್ಯುಮೆಂಟ್ಗಳನ್ನು ನಾವು ಪೇಪರಲ್ಲಿ ಬಳಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ತದ್ವಿರುದ್ಧ ಆಗಿರುವಂಥದ್ದು ಗ್ರೋತ್ ಆಫ್ ಕಂಪ್ಯೂಟರ್ಸ್. ಕಂಪ್ಯೂಟರ್ ಬಂದ ತಕ್ಷಣ ಪೇಪರ್ನ ಪ್ರಮಾಣನ ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಕಂಪ್ಯೂಟರಲ್ಲಿ ಡೇಟಾವನ್ನು ಸ್ಟೋರ್ ಮಾಡೋದು ಜಾಸ್ತಿ ಸ್ಟಾರ್ಟ್ ಮಾಡ್ತೀವಿ. ಒನ್ ಆಫ್ ದ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಈಸ್ ಅಕ್ಸೆಪ್ಟೆನ್ಸ್ ಆಫ್ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ ಇನ್ ಎವ್ರಿಡೇ ಲೈಫ್ ಆ್ಯಂಡ್ ಬಿಸ್ನೆಸ್ ಆ್ಯಸ್ ಎ ರೆಫರೆನ್ಸ್. ಈ ಪೇಪರ್ಲೆಸ್ ಸೊಸೈಟಿಗೆ ಬೆಲೆ ಯಾವಾಗ ಬಂತಂದರೆ, ನಮ್ಮ ಡೇ ಟು ಡೇ ಲೈಫಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್ಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ವಾಟ್ಸಪ್ ಮೆಸೇಜ್ ಅಕ್ಸೆಪ್ಟೆಡ್, ಇಮೇಲ್ ಅಕ್ಸೆಪ್ಟೆಡ್, ಬಿಲ್ ಅಕ್ಸೆಪ್ಟೆಡ್, ID ಕಾರ್ಡ್ ಅಕ್ಸೆಪ್ಟೆಡ್. ಈ ರೀತಿಯಾಗಿ ಯಾವಾಗ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಎವ್ರಿಡೇ ಲೈಫಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀವೋ, ದೆನ್ ಇಟ್ ಲೀಡ್ಸ್ ಟು ಅ ಪೇಪರ್ಲೆಸ್ ಸೊಸೈಟಿ. ಜೊತೆಗೆ ರೀಡಿಂಗ್ ರೂಮ್, ಡಿಜಿಟಲ್ ಲೈಬ್ರರಿ ಅಂತ ಕಾನ್ಸೆಪ್ಟ್ ಬಂದಿದೆ. ಹೌದಾ? ನಾವು ಬುಕ್ಸ್ಗಳು ಹಾರ್ಡ್ ಕಾಪಿ ಓದೋ ಅವಶ್ಯಕತೆಯೇ ಇಲ್ಲ. ಒಂದು ಕಂಪ್ಯೂಟರ್ ಇರುತ್ತೆ, ಅದರಲ್ಲಿ ನೀಟಾಗಿ ಬುಕ್ಸ್ ಥರ ನಾವು ಓದ್ಕೊಂಡು ಹೋಗ್ತಾ ಇರ್ಬೋದು. ಡಾಕ್ಟರ್ಸ್ಗಳು ಏನು ಮಾಡ್ತಾ ಇದ್ದಾರೆ? ದೇ ಆರ್ ಮೋರ್ ರಿಲೈಯಿಂಗ್ ನಾವು ಆನ್ ಎಲೆಕ್ಟ್ರಾನಿಕ್ ಚಾರ್ಟ್ಸ್. ಮೊದಲೆಲ್ಲ ಆದರೆ ಫೈಲ್ಗಳೆಲ್ಲ ಇರ್ತವೆ. ಫೈಲಲ್ಲಿ ಪ್ರತಿ ವಿಸಿಟ್ಸ್ಗೆ ಆದಂಥ ಫೈಲ್ಗಳು, ಆ ಫೈಲ್ಗಳ ರಿಪೋರ್ಟ್ ಇರ್ತಿದ್ವು. ಈಗ ನೀವು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗಳೆಲ್ಲ ಹೋಗಬೇಕು. ಈ ಕಾರ್ಪೊರೇಟ್ ಹಾಸ್ಪಿಟಲ್ಸ್ಗಳಿದ್ದಾವಲ್ಲ, ಅಪೋಲೋ ಹಾಸ್ಪಿಟಲ್ಸು ಅಥವಾ ಈ ಯಶೋಧ ಹಾಸ್ಪಿಟಲ್ಸ್ಗಳು, LV ಪ್ರಸಾದ್ ಅಂತ ಇಂಥ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು, ನಾರಾಯಣ ಇಂಥ ಹಾಸ್ಪಿಟಲ್ಗೆ ಹೋದರೆ ಸಾಮಾನ್ಯವಾಗಿ ಪೇಪರ್ಗಿಂತ ಜಾಸ್ತಿ ಅವರು ನಮ್ಮ ಒಂದು ಪೇಷಂಟ್ ID ಅಂತ ಕೊಟ್ಟಿರ್ತಾರೆ. ID ಪ್ರತಿಯೊಂದು ಆ ಪೇಷಂಟ್ ಸಂಬಂಧಪಟ್ಟಂಥ ಎಲ್ಲ ಏನೇನು ರೋಗ ಲಕ್ಷಣಗಳು, ಫಸ್ಟ್ ವಿಸಿಟ್ ಆದಾಗ ಏನಾಯಿತು, ಸೆಕೆಂಡ್ ಏನಾಯಿತು, ಪ್ರಿಸ್ಕ್ರಿಪ್ಷನ್ಸ್ ಏನು ಕೊಟ್ಟಿದ್ರು, ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ದೇ ವಿಲ್ ಸ್ಟೋರ್ ಇನ್ ಸಾಫ್ಟ್ ಕಾಪಿ ಆ್ಯಂಡ್ ಇವನ್ ದೇ ವಿಲ್ ರೆಫರ್. ನಮ್ಮ ಹೆಲ್ತ್ ಸಂಬಂಧಪಟ್ಟಂತಹ ಯಾವುದೇ ಒಂದು ರಿಪೋರ್ಟ್ಸ್ಗಳು ಕೂಡ ಎಲೆಕ್ಟ್ರಾನಿಕ್ ಚಾರ್ಟ್ಸ್ ಮೂಲಕನೇ ನೋಡ್ತಾನೆ. ಬ್ಯಾಂಕ್ಗೆ ಹೋಗ್ತೀವಿ, ಬಿಲ್ ಪೇಮೆಂಟ್ ಮಾಡೋಂಥದ್ದು ಪೇಪರ್ಲೆಸ್ಸು. ಮೊದಲೆಲ್ಲ ಆದರೆ DD, ಚೆಕ್ಕು, ಚಲನ್ನು ಅವೆಲ್ಲ ಇರ್ತಿದ್ವು. ಇವಾಗ ವಿತ್ಡ್ರಾಲ್ ಫಾರ್ಮು. ಇವಾಗ ಏನಿಲ್ಲ, ಪಾಸ್ಬುಕ್ಗಳು ಹೆಚ್ಚು ಕಡಿಮೆ. ಇವಾಗ ಪಾಸ್ಬುಕ್ ಕೂಡ ಸ್ಪಾನ್ಸರ್ ಮಾಡ್ತಾ ಇಲ್ಲ. ATMಗೆ ಹೋದರೂ ಅಷ್ಟೇ ಪೇಪರ್ಲೆಸ್ಸು. ಗೋ ಗ್ರೀನ್ ಅಂತ ಬರುತ್ತೆ ಮೆಸೇಜು. ಏನು ಅಲ್ಲೂ ಕೂಡ ಇವಾಗ ನಮಗೆ ಅಮೌಂಟ್ ಡ್ರಾ ಮಾಡಿಕೊಂಡ್ರೆ, ಮೊದಲೆಲ್ಲ ಒಂದು 4-5 ವರ್ಷದ ಕೆಳಗೆ ಅಮೌಂಟ್ ಡ್ರಾ ಮಾಡ್ಕೊಂಡ ತಕ್ಷಣ ರಿಸಿಪ್ಟ್ ಬಂದುಬಿಡೋದು. ಈಗ ಹೆಚ್ಚು ಕಡಿಮೆ ಯಾವ ATM ಸೆಂಟರಲ್ಲೂ ರಿಸಿಪ್ಟ್ ಬರ್ತಾ ಇಲ್ಲ. ಅದ್ರ ಬದಲಾಗಿ ಒಂದು ಮೆಸೇಜ್ ಬಂದಿರುತ್ತೆ, ಅಥವಾ ನಿಮ್ಮ ಹತ್ರ ಯಾವುದೋ ಒಂದು ಆ್ಯಪ್ ಇರುತ್ತೆ, ಅದರಲ್ಲಿ ನೀವು ಲಾಸ್ಟ್ 10 ಟ್ರಾನ್ಸಾಕ್ಷನ್ಸ್ಗೆ ಮಿನಿ ಸ್ಟೇಟ್ಮೆಂಟ್ ಅಂತ ತೊಗೋಬೋದು. ಸೊ ಇಟ್ ಈಸ್ ಎ ಸ್ಟೆಪ್ ಟುವರ್ಡ್ಸ್ ಪೇಪರ್ಲೆಸ್ ಸೊಸೈಟಿ. ಬ್ಯಾಂಕಲ್ಲಂತೂ ಎಲ್ಲ ಪೇಮೆಂಟ್ಗಳು, ಎಲ್ಲ ರಿಸಿಪ್ಟ್ಸ್ಗಳು ಎಲ್ಲವೂ ಪೇಪರ್ಲೆಸ್ ಆಗಿದ್ದಾವೆ. ಸ್ಕೂಲಿಗೆ ಹೋದರೆ ಪೇಪರ್ಲೆಸ್ಸು, ಕಾಲೇಜ್ಗೆ ಹೋದರೆ ಪೇಪರ್ಲೆಸ್ಸು. ಅಂಗಡಿಗಳಿಗೆಲ್ಲ ಹೋಗ್ತೀರಾ, ಅಲ್ಲೆಲ್ಲ ಬಿಲ್ಲು ರಿಸಿಪ್ಟ್ ಎಲ್ಲ ಕೊಡೋದಿಲ್ಲ ಹೆಚ್ಚು ಕಡಿಮೆ. ಇನ್ನು ಮುಂದೆಲ್ಲ ಹೆಚ್ಚು ಕಡಿಮೆ ಸಾಫ್ಟ್ ಕಾಪಿಯಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಮ್ಮ ಸೊಸೈಟಿಯಲ್ಲಿ ಒಂದು ಈ ಡಿಜಿಟಲ್ ಫಾರ್ಮು, ಎಲೆಕ್ಟ್ರಾನಿಕ್ ಫಾರ್ಮ್ ಒಂದು ಹೊಸ ಕ್ರಾಂತಿನೇ ಸೃಷ್ಟಿ ಮಾಡಿದೆ. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಕಡೆ ಪೇಪರನ್ನು ಉಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಸ್ಮಾರ್ಟ್ ಕಾರ್ಡ್ಗಳು, ಈಗ ಬಸ್ಸಲ್ಲೂ ಕೂಡ ಸ್ಮಾರ್ಟ್ ಕಾರ್ಡ್ ಅಂತ ಬರ್ತಾ ಇದ್ದಾವೆ. ಸೊ ಇಟ್ಸ್ ನಥಿಂಗ್ ಬಟ್ ಅ ನ್ಯೂ ಸ್ಟೆಪ್ ಟುವರ್ಡ್ಸ್ ಪೇಪರ್ಲೆಸ್ ಸೊಸೈಟಿ. ಹೌದಾ? ಆಲ್ರೆಡಿ ಈಗ ಮೆಟ್ರೋದಲ್ಲಿ ನೋಡ್ತೀರಾ, ಅಲ್ಲಿ ಬರೀ ಈಗ ಟೋಕನ್ಗಳು ಕೊಡ್ತಾರೆ, ಇಲ್ಲಾಂದರೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಅಲ್ಲಿ ಪೇಪರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಸೊ ಈ ರೀತಿಯಾಗಿ ಮುಂದೆ ಬಸ್ಗಳಿಗೂ ಬರ್ಬೋದು. ಹೆಚ್ಚು ಕಡಿಮೆ ದೊಡ್ಡ ದೊಡ್ಡ ಹೋಟೆಲ್ಸು, ಮತ್ತೊಂದು ಕಡೆ ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಪೇಪರನ್ನು ಕಡಿಮೆ ಬಳಸೋದ್ರ ಜೊತೆಗೆ ವಿ ಆರ್ ಗೋಯಿಂಗ್ ಫಾರ್ ಅ ಮಾಡರ್ನೈಸ್ಡ್ ಆ್ಯಂಡ್ ಅ ವೆರಿ ವೆಲ್ ಇಕ್ವಿಪ್ಡ್ ಡಿಜಿಟಲ್ ಫಾರ್ಮ್ ಕಡೆ ನಾವು ಹೋಗ್ತಾ ಇದ್ದೀವಿ. ಹಲವಾರು ಲಾಭಗಳು ಕೂಡ ಇದ್ದಾವೆ. ಸುಮ್ಮನೆ ಎಲ್ಲರೂ ಪೇಪರ್ಲೆಸ್ ಅಂತ ಹೇಳ್ತಾ ಇಲ್ಲ. ದೇರ್ ವೆರಿ ಲೆಸ್ ರಿಸ್ಕ್ ಈಸ್ ಲೆಸ್, ಇಟ್ ಈಸ್ ಕನ್ವೀನಿಯೆಂಟ್. ಒಂದು ದೊಡ್ಡದಾದಂಥ ಬ್ರೀಫ್ ಕೇಸ್ ತೊಗೊಂಡು ಹೋಗೋ ಬದಲು ಒಂದು ಚಿಕ್ಕದಾದಂಥ ಲ್ಯಾಪ್ಟಾಪ್ ತೊಗೊಂಡು ಹೋಗ್ಬೋದು, ಒಂದು ಚಿಕ್ಕದಾದಂಥ ಪೆನ್ಡ್ರೈವ್ ತೊಗೊಂಡು ಹೋಗ್ಬೋದು. ಇಟ್ ಸೇವ್ಸ್ ಅ ಟೈಮ್. ಸರ್ಚ್ ಮಾಡೋಕ್ಕೆ ಅನುಕೂಲ, ಎಡಿಟ್ ಮಾಡೋಕ್ಕೆ ಅನುಕೂಲ. ನೋಟ್ಬುಕ್ಕಲ್ಲಿ ಏನೋ ಬರ್ತಿದ್ರೆ ಎಡಿಟ್ ಮಾಡೋಕ್ಕಾಗೋದಿಲ್ಲ, ಹೊಸ ಶೀಟಲ್ಲೇ ಬರೀಬೇಕು. ಕಂಪ್ಯೂಟ್ರಲ್ಲಾದರೆ ಏನೋ ಒಂದು ಎಡಿಟ್ ಈಸಿಯಾಗಿ ಮಾಡಿಬಿಡ್ಬೋದು. ಇದು ನಮ್ಮ ಟೈಮ್ ಸೇವ್ ಮಾಡ್ತಾ ಇದೆ, ನಮ್ಮ ಎಫರ್ಟು, ನಾವು ಹಾಕ್ತಿರುವಂಥ ಎಫರ್ಟ್ ಸೇವ್ ಮಾಡ್ತಾ ಇದೆ. ಜೊತೆಗೆ ಪಾಸ್ವರ್ಡ್ಸ್ಗಳು ಹೈಲಿ ಪ್ರೊಟೆಕ್ಟೆಡ್ ಏನಾರ ಇದ್ದರೆ ಇಟ್ ಈಸ್ ಸೆಕ್ಯೂರ್ಡ್ ಆಲ್ಸೋ.
ಇವೆಲ್ಲವೂ ಕಾರಣದಿಂದಾಗಿ ದ ಪ್ರೆಸೆಂಟ್ ಜನ್ರೇಷನ್ ಇಸ್ ಗೋಯಿಂಗ್ ಮೋರ್ ಆ್ಯಂಡ್ ಮೋರ್ ಟುವರ್ಡ್ಸ್ ಪೇಪರ್ಲೆಸ್ ಸೊಸೈಟಿ. ಜೊತೆಗೆ ಗೌರ್ಮೆಂಟ್ ಕೂಡ, ಸಿಸ್ಟಮ್ ಕೂಡ, ಗೌರ್ಮೆಂಟ್ ಇರ್ಬೋದು, ನಮ್ಮ ದಿನನಿತ್ಯದ ಸಿಸ್ಟಮ್ಸ್ಗಳಿರ್ಬೋದು, ದೇ ಆರ್ ಆ್ಯಡಿಂಗ್ ನ್ಯೂ ಐಟಮ್ಸು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸ್. ಮೊದಲೆಲ್ಲ ಆದರೆ ಬರೀ ಒಂದು PDF ಫಾರ್ಮ್ಯಾಟಲ್ಲಿದ್ದರೆ ಅದು ಪೇಪರ್ಲೆಸ್ ಸೊಸೈಟಿನೋ ಅಥವಾ ವ್ಯಾಲಿಡ್ ಡಾಕ್ಯುಮೆಂಟ್ ಅಂತ ಕರೀತಿದ್ರು. ಇವಾಗೇನಿಲ್ಲ, ಕೋರ್ಟ್ಗಳು ಕೂಡ ಹೇಳ್ತಾ ಇದ್ದಾವೆ ಸ್ಕ್ರೀನ್ಶಾಟ್ ಕೂಡ ಒಂದು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟು, ವಾಯ್ಸ್ ಮೇಲು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟು, ವಾಟ್ಸಪ್ ಮೆಸೇಜ್ಗಳು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟು, ನೀವು GIF ಅಂತ ಮಾಡ್ತೀರಲ್ಲ ಆ GIFಗಳು ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟು. ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ ಅನ್ನುವಂತಹ ಕಾನ್ಸೆಪ್ಟ್ಗೆ ಹೊಸ ಡೆಫಿನೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದರಿಂದಾಗಿ ಹೆಂಗೆ ಜನ ಹೊಸ ಇನ್ವೆನ್ಷನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೋ ಅದಕ್ಕೆ ಹೊಸ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಗಳು ಆ್ಯಡ್ ಆಗ್ತಾ ಇದ್ದಾವೆ. ಪ್ಲಸ್ ದೇ ಆರ್ ಅಕ್ಸೆಪ್ಟೆಡ್ ಬೈ ದ ಸೊಸೈಟಿ ಆ್ಯಂಡ್ ದ ಸಿಸ್ಟಮ್. ದಿಸ್ ಈಸ್ ಒನ್ ಆಫ್ ದ ರೀಸನ್ ವೇರ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಪೇಪರ್ಲೆಸ್ ಸೊಸೈಟಿ. ಸೊ ಫ್ಯೂಚರಲ್ಲಿ ಏನಾಗ್ಬೋದು? ಇನ್ನೊಂದು 10 ವರ್ಷನೋ 20 ವರ್ಷ ಬಿಟ್ಟರೆ ಎಲ್ಲ ಮರೆತು ಹೋಗ್ಬಿಟ್ಟು ಪೇಪರೇ ಇರಲಾರ್ದಂಗೆ ಆಗ್ಬೋದೋ ಇಲ್ಲೋ ಅದು ಕಾಲವೇ ಗೊತ್ತಿಸ್ಬೇಕು. ಬಟ್ ಒಂದಾರ ಆಗ್ಬೋದು. ಮುಂದೆ ರಿಸಿಪ್ಟ್ಸ್ಗಳು, ಕರೆನ್ಸೀಸ್ಗಳು, ಎಲ್ಲೆಲ್ಲಿ ಈ ನಮ್ಮ ದಿನನಿತ್ಯದಲ್ಲಿ ಬಳಸ್ತಾ ಇದ್ದೀವಲ್ಲ, ಈ ಎಲ್ಲೆಲ್ಲಿ ಬಿಲ್ಸು, ವೋಚರ್ಸು, ಹೆಚ್ಚು ಕಡಿಮೆ ಇವೆಲ್ಲವೂ ಮುಂದೆ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಆಗೋಂಥ ಸಾಧ್ಯತೆ ಇದೆ. ನಮ್ಮ ಸರ್ಕಾರ ಕೂಡ ಏನು ಫೋಕಸ್ ಮಾಡ್ತಾ ಇದೆ, ಎಲ್ಲೆಲ್ಲಿ ಸಾಧ್ಯವೋ, ಎಲ್ಲೆಲ್ಲಿ ಜಾಸ್ತಿ ಪೇಪರ್ಗಳನ್ನು ಬಳಸ್ತೀವೋ ಅಲ್ಲೆಲ್ಲವನ್ನು ಅವಾಯ್ಡ್ ಮಾಡಿಬಿಟ್ಟು ಅವುಗಳನ್ನು ಪೇಪರ್ಲೆಸ್ ಮಾಡೋ ಕಡೆ ಸರ್ಕಾರ ಸ್ಟೆಪ್ ಕೂಡ ಇಡ್ತಾ ಇದೆ. ಇದು ಎಲ್ಲಿವರೆಗೆ ಮುಟ್ಟುತ್ತೆ, ಇದನ್ನು ಕಾಲವೇ ಉತ್ತರಿಸಬೇಕು. ಜೊತೆಗೆ ಇಟ್ ಡಿಪೆಂಡ್ಸ್ ಆನ್ ದ ಜನ್ರೇಷನ್ಸ್. ಹೆಂಗೆ ಜನ್ರೇಷನ್ ಬರುತ್ತೆ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತೆ, ಅದಕ್ಕೆ ಆಧಾರದ ಮೇಲೆ ಅದು ನಿಂತಿರುತ್ತೆ. ಸೊ ಪೇಪರ್ಲೆಸ್ ಸೊಸೈಟಿ ಕೂಡ ಅದರದೇ ಅಂತ ಅಡ್ವಾಂಟೇಜಸ್ಗಳು ಕೂಡ ಇದೆ. ದ ಫಸ್ಟ್ ಅಡ್ವಾಂಟೇಜ್ ಇಸ್ ಇಟ್ ವಿಲ್ ಸೇವ್ಸ್ ಮೆನಿ ಟ್ರೀಸ್. ಸಾವಿರಾರು ಮರಗಳ ಕಡೆದೇ ನಾವು ಪೇಪರ್ ಮಾಡಬೇಕಾಗಿರೋದ್ರಿಂದ ಸಾವಿರಾರು ಮರಗಳನ್ನು ಇದು ಉಳಿಸುತ್ತೆ. ಜೊತೆಗೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಕ್ಯಾನ್ ಬಿ ಸೇವ್ಡ್. ಪೇಪರ್ಲೆಸ್ ಸೊಸೈಟಿ ಅಂದಾಗ ಕೋಟಿ ರೂಪಾಯಿ ಸರ್ಕಾರಗಳು ದಾಖಲೆಗಳ ನಿರ್ವಹಣೆಗಾಗಿ, ಗೆಜೆಟಿಯರ್ ಅಂತ ಮಾಡೋಕ್ಕೆ, ಯಾವುದೋ ಒಂದು ವೋಟರ್ ಲಿಸ್ಟ್ಗಳನ್ನು ಪ್ರಿಂಟ್ ಮಾಡೋದಕ್ಕೆ ಸರ್ಕಾರ ತನ್ನ ವತಿಯಿಂದ ಹಲವಾರು ಇನ್ಫಾರ್ಮೇಷನ್ಸ್ಗಳನ್ನು ಪಬ್ಲಿಕ್ಕಿಗೆ ಕೊಡಬೇಕಾಗಿರುತ್ತೆ. ಅದಕ್ಕಾಗಿ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದೆ. ಈಗ ನ್ಯೂಸ್ ಪೇಪರ್ಸು ಕೋಟಿಗಟ್ಟಲೆ ನಾವು ಏನು ಮಾಡಬೇಕಾಗುತ್ತೆ, ಮರಗಳನ್ನು ಕಡಿದು ನಾವು ಕಟ್ ಮಾಡೋದ್ರ ಮೂಲಕ ಮರಗಳನ್ನು ನಾಶ ಆಗ್ತಾಯಿದೆ. ಜೊತೆಗೆ ಮಿಲಿಯನ್ಸ್ ಆಫ್ ಡಾಲರ್ಸು ಮನಿ ಕೂಡ ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ. ಅವೆಲ್ಲ ಮುಂದೆ ಉಳಿಯಬಹುದು. ಸೊ ಫೈನಲಿ ಒಂದು ಮಾತು ಹೇಳೋದಾದರೆ, ಇನ್ನೊಂದು 10 ವರ್ಷನೋ 20 ವರ್ಷಕ್ಕೆ ಪೇಪರ್ಲೆಸ್ ಸೊಸೈಟಿ ಅನ್ನುವಂಥ ಒಂದು ದೊಡ್ಡ ಡ್ರೀಮ್ಗೆ ಮೊಬೈಲ್ ಮತ್ತು ಪರ್ಸ್ನಲ್ ಕಂಪ್ಯೂಟರ್ಗಳು ಸಣ್ಣ ಸಾಧನಗಳಾಗಿ ಕೆಲಸ ಮಾಡ್ಬೋದು. ಒಂದು ದಿವಸ ಇವತ್ತು ನಾವು ಏನು ಪೇಪರ್ಲೆಸ್ ಸೊಸೈಟಿ ನೋಡ್ತಾ ಇದ್ದೀವೋ, ಇನ್ನೊಂದು 20 ವರ್ಷ 25 ವರ್ಷ ಆದಮೇಲೆ ಇದಕ್ಕಿಂತ 2 ಪಟ್ಟು 3 ಪಟ್ಟು 4 ಪಟ್ಟು ನಾವು ಪೇಪರ್ಲೆಸ್ ಸೊಸೈಟಿಯನ್ನು ನೋಡ್ಬೋದು ಅನ್ನುವಂಥ ಒಂದು ಆಶಾವಾದ ಇದೆ. ವಿದ್ಯಾರ್ಥಿಗಳೇ, ಪೇಪರ್ಲೆಸ್ ಸೊಸೈಟಿ ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ನೋಡಿದ್ದೀವಿ. ನಿಮಗೂ ಈ ಒಂದು ವಿಷಯದ ಬಗ್ಗೆ ನಿಮ್ಮ ವಿಷನನ್ನು ಹಿಂಗೆ ಆಗ್ಬೋದು, ಇನ್ನೊಂದು 10 ವರ್ಷ ಆದಮೇಲೆ, ಇನ್ನೊಂದು 20 ವರ್ಷದ ಮೇಲೆ ಆದಮೇಲೆ ಅಂತ ನಿಮಗೊಂದು ವಿಷನ್ ಇರುತ್ತೆ. ಅಂಥ ವಿಷನನ್ನು ಕೂಡ ನೀವು ನಿಮ್ಮ ಟಿಪ್ಪಣಿಯಲ್ಲಿ ನೀವು ಬರ್ಕೋಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ನಮಗಿಂತಲೂ ತುಂಬ ಅಡ್ವಾನ್ಸ್ ಆಗಿರುವಂತಹ ದೇಶಗಳ ಅಲ್ಲಿ ಯಾವ ರೀತಿ ಪೇಪರ್ಲೆಸ್ ಸೊಸೈಟಿ ಇದೆ ಅಂತ ನೀವು ಬೇರೆ ಆರ್ಟಿಕಲ್ಗಳು ವೆಬ್ಸೈಟ್ಸಲ್ಲಿ ಓದೋದ್ರ ಮೂಲಕ ಕೂಡ ಮಾಹಿತಿಯನ್ನು ಪಡಿಬೋದು. ಜೊತೆಗೆ ಈ ರೆಫರೆನ್ಸ್ ಪುಸ್ತಕಗಳು ಮತ್ತು ಲಿಂಕ್ಗಳನ್ನು ಬಳಸಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡಿಬೋದು. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.